ನಮ್ಮ ವಾಷಿಂಗ್ ಮಿಷಿನ್ ಟೆಕ್ನಿಷಿಯನ್ ಫೀಲ್ಡ್ ಅಲ್ಲಿ ಇದನ್ನ ವೈಟ್ ಆನೆ ಅಂತ ಕರೀತಾರೆ. ಯಾಕಂದ್ರೆ ಇದು ನೋಡೋದಕ್ಕೆ ಅಷ್ಟು ದೊಡ್ಡದಾಗಿದೆ ಮತ್ತೆ ದುಬಾರಿ ಕೂಡ. ಇದು 10 ಕೆಜಿ ಬಟ್ಟೆನ ಹಾಕಿ ಒಂದೇ ಟೈಮ್ ವಾಶ್ ಮಾಡಬಹುದು. ನೋಡೋದಕ್ಕೂ ತುಂಬಾ ದೊಡ್ಡದಾಗಿದೆ. ಮತ್ತೆ 4 ಕೆಜಿ ಅಷ್ಟು ನೀವು ಡ್ರೈ ಮಾಡ್ಕೋಬಹುದು. ಬಟ್ಟೆ 100% ಡ್ರೈಯರು. ಈ ಬಟ್ಟೆನ ವಾಶ್ ಮಾಡಿ ಡ್ರೈ ಮಾಡ್ಕೊಂಡು ಆಫೀಸ್ಗೋ ಕೆಲಸ ಕಾರ್ಯಕ್ಕೋ ಈಸಿಗೆ ಹೋಗ್ಬಿಡ್ಬೋದು. ಇದ್ರಲ್ಲಂತೂ ಹೇಳ್ಕೊಳ್ದಿರೋಷ್ಟು ಸಿಕ್ಕಾಪಟ್ಟೆ ಕಾಂಪೋನೆಂಟ್ಸ್ ಇದೆ. ಏನಾರ ಅಪ್ಪಿ-ತಪ್ಪಿ ತೊಂದರೆ ಕೊಟ್ರೆ ಮಾತ್ರ ನೀವು ಕಂಪ್ನಿಯವ್ರ ಹತ್ರನೇ ಹೋಗ್ಬೇಕಾಗತ್ತೆ. ಆದ್ರೆ ಕಂಪ್ನಿಯವ್ರು ಬಂದು ಮಿಷಿನ್ ನೋಡೋದಕ್ಕೆ ₹800 ಚಾರ್ಜ್ ಮಾಡ್ತಾರೆ. ಆಫ್ಟರ್ ವಾರಂಟಿ ಅಂದ್ರೆ 3 ವರ್ಷ ವಾರಂಟಿ ಕೊಡ್ತಾರೆ. ವಾರಂಟಿ ಮುಗಿದ್ಮೇಲೆ ಈ ಮಿಷಿನ್ ನೋಡೋದಕ್ಕೂ ಅವರು ₹800 ಚಾರ್ಜಸ್ ಮಾಡ್ತಾರೆ. ಅಂದಂಗೆ ಈ ಮಿಷಿನ್ ಅಲ್ಲಿ ಏನ್ ತೊಂದರೆ ಆಗುತ್ತೆ, ಯಾವ ತರ ಇದ್ರೆ ನೀವು ಮಿಷಿನ್ ತಗೋಬಹುದು ಅಂತ ಹೇಳ್ತೀನಿ. ಇದೊಂದು 70-80 ಸಾವಿರ ಮಿಷಿನ್. ಬಟ್ ಇದಕ್ಕೆ ವಾಟರ್ ಪ್ರೆಷರ್ ಹಾಕ್ಲೇಬೇಕಾಗ್ತದೆ. ನಿಮ್ಮ ಮನೇಲಿ ಏನಾರ ವಾಟರ್ ಪ್ರೆಷರ್ ಲೋ ಇದ್ರೆ ಈ ತರ ಒಂದು ಪ್ರೆಷರ್ ಮಿಷಿನ್ ಇಟ್ಕೊಂಡು ವಾಟರ್ ಫ್ಲೋ ಚೆನ್ನಾಗಿದ್ರೇನೆ ಮಿಷಿನ್ ವರ್ಕ್ ಆಗೋದು. ಇನ್ ಕೇಸ್ ವಾಟರ್ ಫ್ಲೋ ಕಡಿಮೆ ಇತ್ತು ಅಂದ್ರೆ ವಿತ್ ಇನ್ ಒಂದು ಸೆಕೆಂಡ್ಸ್ಗೆ ನಿಮ್ಗೆ ಎರರ್ ಬರ್ತಾ ಇರುತ್ತೆ. ಸೊ ಟ್ಯಾಂಕ್ 1 ಫ್ಲೋರ್ 2 ಫ್ಲೋರ್ ಇದ್ರೂ ಕೂಡ ವಾಟರ್ ಪ್ರೆಷರ್ ಇರಲೇಬೇಕು. ವಾಟರ್ ಪ್ರೆಷರ್ ಇಂದ ಇಲ್ಲಿಂದ ಒಂದು ಸೆನ್ಸರ್ ಹೋಗಿ ಸೆನ್ಸ್ ಮಾಡ್ಬಿಟ್ಟು ನಿಮ್ಗೆ ವಾಟರ್ ಪ್ರೆಷರ್ ಲೋ ಇದೆ ಅಂದ್ಬಿಟ್ಟು ಅದು ಎರರ್ ಬರುತ್ತೆ. ಈ ತರ ಒಂದು ಪಂಪ್ ನ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಸೊ ಇದರಿಂದ ಅದು ತೊಂದರೆ ಇಲ್ಲ, ಓಡ್ತಾ ಇದೆ. ಸೊ ಇನ್ನೊಂದು ಮೈನ್ ಥಿಂಗ್ ಏನಂದ್ರೆ ನೀವು ಯಾವುದೇ ರೀತಿ ವೆಟ್ ಪ್ಲೇಸ್ ಅಲ್ಲಿ ಇಕ್ಬಾರ್ದು. ಅಂದ್ರೆ ನೀರುಗಳು ಇರೋಂಥ ಪ್ಲೇಸು, ಬಾತ್ರೂಮು, ಇಲ್ಲ ಕೈಕಾಲು ತೊಳೆಯೋದು, ಇಲ್ಲ ಮಳೆ ಬೀಳೋದು, ಇಲ್ಲ ಸ್ನಾನ ಮಾಡೋ ಜಾಗದಲ್ಲಿ ಇಕ್ಕಿದ್ರೆ ಮಿಷಿನ್ ಕತೆ ಅರೋಹರ. ಯಾಕಂದ್ರೆ ಇದರಲ್ಲಿರೋ ಕಾಂಪೋನೆಂಟ್ಸ್ ಅಷ್ಟಿದೆ ಸರ್. ಈ ಕೆಳಗಡೆ ತೋರಿಸಿ ನೋಡಿ, ಸಿಕ್ಕಾಪಟ್ಟೆ ಬೋರ್ಡ್ಸ್ ಇದೆ. ಕರೆಕ್ಟಾಗಿ ಬಾಟಮಲ್ಲಿ ನಿಮಗೆ 2 ಇಂಚು ನೀರು ಏನಾರ ಇದ್ರೂ ಕೂಡ ಒಳಗಡೆ ಸೇರಿಕೊಂಡು ಸ್ಪಾಯ್ಲ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದೇನಂದ್ರೆ ಸ್ವಲ್ಪ ಮಾಯಿಸ್ಟ್ರೂಮ್ ಥರ ಅಂತಾರಲ್ಲ, ವಾಟ್ರು ಅಬ್ಸರ್ವ್ ಮಾಡುತ್ತಲ್ಲ, ಅದರಿಂದನೂ ಕೂಡ ಬೋರ್ಡ್ಗಳು ಹಾಳಾಗುತ್ತೆ. ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ತೊಗೊಳಕ್ಕಿಂತ ಮುಂಚೆ ಯೋಚನೆ ಮಾಡಿ. ನನ್ನ ಸಜೆಷನು LGನೋ ಸ್ಯಾಮ್ಸಂಗೋ ಇಲ್ಲ ಅಂದರೆ ಒಂದು IFB ಮಿಷಿನ್ ತೊಗೊಂಡ್ರೆ ನಿಮಗೆ ಆರಾಮ್ ಅನಿಸುತ್ತೆ.